ದಾವಣಗೆರೆ ಸರ್ MU ಕಾಲೇಜಿನ ಏನು ವಿದ್ಯಾರ್ಥಿ ಇವತ್ತು ರಾಜ್ಯದ ಗಮನ ಸೆಳೆದಿರ್ತಕ್ಕಂಥದ್ದು ಮೂರ್ನಾಲ್ಕು ವಿಭಾಗಗಳಿಗೆ ರಾಜ್ಯಕ್ಕೆ 2ನೇ ರ್ಯಾಂಕ್ ಅನ್ನು ಬಂದಿರತಕ್ಕಂಥದ್ದು. ವಿಶೇಷವಾಗಿ ವೆಟರ್ನರಿ ಸೇರಿದಂತೆ ಕೆಲವು ವಿಭಾಗಗಳಿಗೆ ರಾಜ್ಯಕ್ಕೆ 2ನೇ ರ್ಯಾಂಕ್ ಬಂದು ಗಮನವನ್ನು ಸೆಳೆದಿರ್ತಕ್ಕಂಥದ್ದು. CET ಪರೀಕ್ಷೆಯಲ್ಲಿ ಈ ರೀತಿಯಾದಂಥ ಹಲವಾರು ರ್ಯಾಂಕ್ಗಳು ಬಂದು ಆದರೆ ಈ ರೀತಿಯಾದಂಥ ರಾಜ್ಯಕ್ಕೆ 2ನೇ ರ್ಯಾಂಕ್ ಬಂದಿದೆ ಮೊದಲ ಅಂತ ಕಾಣ್ತದೆ. ವಿಶೇಷವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀಯ ಅಮ್ಮ, ಇಷ್ಟು ರ್ಯಾಂಕ್ ಬಂದು ಫಸ್ಟ್ ರಿಯಾಕ್ಷನ್ ಏನು ನಿಂದು? ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಸೆಕೆಂಡ್ ರ್ಯಾಂಕ್ ನೋಡಿ. ನಾನು ಆ್ಯಕ್ಚುಲಿ 10 ಒಳಗೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಸೆಕೆಂಡ್ ರ್ಯಾಂಕ್ ಆ್ಯಕ್ಚುಲಿ ತುಂಬ ಸರ್ಪ್ರೈಸ್ ಆಯಿತು ಮತ್ತು ತುಂಬ ಸಂತೋಷ ಆಗ್ತಿದೆ. ಇದೆಲ್ಲ ನನ್ನ ಟೀಚರ್ಸಿಂದ ಆಯಿತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ನಮಗೆ ಹೇಳ್ಕೊಡೋದಾಗಿರಲಿ, ಪಾಠ ಮಾಡಿದ್ದಾಗಿರಲಿ, ಮತ್ತು ಅವ್ರು ಟೈಮ್ ಟು ಟೈಮ್ ಮೋಟಿವೇಶನ್ ನಾನು ಇಲ್ಲಿ ತನಕ ತಗೊಂಬಂದಿರೋದು ಅಂತ ಹೇಳ್ತೀನಿ. ಪ್ರತಿ ಸಲ ನಿನಗಿಂದ ಆಗುತ್ತೆ, ನಿನ್ನಿಂದ ನೀನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಆಗುತ್ತೆ ಮಾಡು ಅಂತ ಹೇಳ್ತಾರಲ್ಲ, ಅದೇ ನಾನು ಇಲ್ಲಿ ತನಕ ತಗೊಂಬಂದಿರೋದು ಅಂತೀನಿ. ಮತ್ತು ಇಲ್ಲಿನ ಪ್ಲ್ಯಾನ್ಸ್ ಆ್ಯಕ್ಚುಲಿ ನನಗೆ ಭಾಳ ಹೆಲ್ಪ್ ಆಯಿತು, ಇಷ್ಟ ಆಯಿತು ಕೂಡ. ಯಾಕೆಂದರೆ ಇಲ್ಲಿ ನಮಗೆ ಪ್ರತಿ ಸಂಡೇ ಎಕ್ಸಾಮ್ ನಡೀತಾ ಇರುತ್ತೆ. ಪ್ರತಿ ಸಂಡೇ ಎಕ್ಸಾಮ್ ನಡೆಯೋದ್ರಿಂದ ಆ ವಾರದ ಸಿಲೆಬಸ್ ಎಲ್ಲ ನೀಟಾಗಿ ಕಂಪ್ಲೀಟ್ ಮಾಡ್ತಾಯಿದ್ವಿ. ಎಲ್ಲ ಕಾನ್ಸೆಪ್ಟ್ಸ್ ಎಲ್ಲ ಒಂದು ಸಲ ಗ್ರಿಪ್ ಬರ್ತಾಯಿತ್ತು. ಮಂತ್ಲಿ ಟೆಸ್ಟ್ ಎಲ್ಲ ಮಾಡ್ತಾಯಿದ್ರು. ಸಿಲೆಬಸ್ ಬೇಗ ಕಂಪ್ಲೀಟ್ ಮಾಡಿ ನಮಗೆ ಇದು ಎಕ್ಸಾಮ್ಸ್ಗಳಿಗೆ ಅಂತ ಸಿಲೆಬಸ್ ಬೇಗ ಕಂಪ್ಲೀಟ್ ಮಾಡಿ ಭಾಳ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿಸಿದ್ದಾರೆ. ಈ ಟೆಸ್ಟ್ಗಳು ಅಟೆಂಡ್ ಮಾಡೋದ್ರಿಂದ ನಮಗೆ ಎಕ್ಸಾಮ್ನ ಹೇಗೆ ಬರಿಬೇಕು ಅನ್ನೋದಾಗಿರಲಿ, ಟೈಮ್ ಮ್ಯಾನೇಜ್ಮೆಂಟ್ ಆಗಿರಲಿ ಎಲ್ಲ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಆಯಿತು. ವಿಶೇಷವಾಗಿ ಇವತ್ತಿನ ಮಕ್ಕಳೆಲ್ಲ ಬರೀ ಮೊಬೈಲಲ್ಲೇ ಬ್ಯುಸಿ ಇರ್ತಾರಮ್ಮ. ನೀ ಹೆಂಗೆ ಮೊಬೈಲಲ್ಲಿ ಯೂಸ್ ಮಾಡ್ತಿದ್ಯಾ, ಹೆಂಗೆ ಮಾಡ್ತಿದ್ಯಾ? ಅಂದರೆ ಮೊಬೈಲ್ ಎಲ್ಲರಿಗೂ ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ನನಗೂ ಇದೆ ಆಯಿತಾ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಏನು ಅಂದರೆ ಲೈಫಲ್ಲಿ ಒಂದು ಇರುತ್ತೆ ಅಲ್ವಾ, ಸೀರಿಯಸ್ನೆಸ್ ಯಾವಾಗ ಒಂದು ಗೋಲ್ ಇರುತ್ತಲ್ಲ ಅವಾಗ ಸ್ವಲ್ಪ ಸೀರಿಯಸ್ನೆಸ್ ಇರಬೇಕು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಬರೀ ಅಂದ್ಕೊಂಡ್ರೆ ಆಗೋದಿಲ್ಲ, ಅದಕ್ಕೋಸ್ಕರ ಹಾರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ. ಆಮೇಲೆ ಅದು ಡಿಸ್ಟ್ರಾಕ್ಷನ್ಸ್ ಓವರ್ಕಮ್ ಮಾಡೋದೇ ಈ ಜರ್ನಿ. ಆ್ಯಕ್ಚುಲಿ 2 years ನಾವು ಹೆಂಗೆ ಓದ್ತೀವಿ ಅನ್ನೋದ್ರ ಜೊತೆ ಏನೇನು ಡಿಸ್ಟ್ರಾಕ್ಷನ್ಸ್ ಬರುತ್ತಲ್ಲ ಅದರಿಂದ ಹೆಂಗೆ ಓವರ್ಕಮ್ ಮಾಡಬೇಕು ಅನ್ನೋದು ಕೂಡ ಭಾಳ ಮ್ಯಾಟರ್ ಆಗುತ್ತೆ. ಫೋನ್ ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ಬಟ್ ನಾವು ಸ್ಟೂಡೆಂಟ್ಸ್ ಆಗಿ ನಮ್ಮ ಒಂದೇ ಕರ್ತವ್ಯ ಏನು ಅಂದರೆ ಚೆನ್ನಾಗಿ ಓದಿ ಒಂದು ಒಳ್ಳೆ ರ್ಯಾಂಕ್ ತೆಗೆದು ಒಂದು ಒಳ್ಳೆ ಕಡೆ ಕಾಲೇಜಿಗೆ ಹೋಗ್ಬೇಕಾಗಿರೋದು. ಸೊ ಸ್ಟೂಡೆಂಟಾಗಿ ನಮ್ಮ ಕರ್ತವ್ಯ ಮಾಡ್ಬೇಕನ್ನೋದು ನಾನು ಹೇಳ್ತೀನಿ. ಏನು ಅಲ್ಟಿಮೇಟ್ ಏನು ಮಾಡ್ಬೇಕಂದಿದೆ ನಾನು ಮೆಡಿಕಲ್ ಮಾಡೋಣ ಅಂತಿದ್ದೀನಿ, ನೀಟ್ ಎಕ್ಸಾಮ್. ನೀಟ್ ಮೇಲೆ ಕಾನ್ಸಂಟ್ರೇಷನ್ ಅದ. ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸ್ಟೂಡೆಂಟ್ಗಳಿಗೆ, ನಿನ್ನ ವಯಸ್ಸಿಗೆ ಬರೋ ಸ್ಟೂಡೆಂಟ್ಗಳಿಗೆ? ನಾನು ಹೇಳೋದೇನೆಂದರೆ ಪ್ರತಿದಿನ ಓದಬೇಕಾಗುತ್ತೆ. ಆಮೇಲೆ ಸ್ಟಾರ್ಟಿಂಗ್ ಈಗ ಭಾಳ ಓದಿಲ್ಲ ಅಂದರೆ ಸ್ಟಾರ್ಟಿಂಗ್ ಕೆಲವು ಸಲ ಓದೋದು ಕಷ್ಟ ಆಗುತ್ತೆ, ಬಟ್ ನಾವು ಯಾವತ್ತೂ ಗಿವ್ ಅಪ್ ಮಾಡಬಾರ್ದು ಅಷ್ಟೇ. ಪ್ರತಿದಿನ ಓದಬೇಕು. ಕೆಲವು ಸಲ ಮಾರ್ಕ್ಸ್ ಕಮ್ಮಿ ಆಯಿತು ಅಂತಲೇ ಯಾವಾಗಲೂ ಬಿಡಬಾರ್ದು. ಇಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಭಾಳ ಇದ್ದೇ ಇರುತ್ತೆ, ಬಟ್ ಅವನ್ನೆಲ್ಲ ಓವರ್ಕಮ್ ಮಾಡಿ ನಾವು ಓದಬೇಕನ್ನೋದು ಹೇಳ್ತೀನಿ ಅಷ್ಟೇ. ಆಮೇಲೆ ಭಾಳ ಟೆಸ್ಟ್ ಅಟೆಂಡ್ ಮಾಡೋದ್ರಿಂದ ಎಕ್ಸಾಮ್ಸ್ನ ನೀಟಾಗಿ ಹೆಲ್ಪ್ ಭಾಳ ಆಗುತ್ತೆ. ಎಕ್ಸಾಮ್ಸಲ್ಲಿ ಚೆನ್ನಾಗಿ ಬರೆಯೋದು ಮತ್ತು ಕಾನ್ಫಿಡೆನ್ಸ್ ಎಲ್ಲ ಭಾಳ ಇಂಪ್ರೂವ್ ಆಗುತ್ತೆ. ಎಕ್ಸಾಮ್ಸ್ ಭಾಳ ಅಟೆಂಡ್ ಮಾಡಬೇಕಾಗುತ್ತೆ.